ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಚಿತ್ರದ ಹೆಸರು ದೇವಲೋಕ ರಹಸ್ಯ ಅಂತ. ಅಂದರೆ ಏನು? ಈಗ ನಮ್ಮ ದೇಶದಲ್ಲಿ ಆರ್ ಎನಿವೇರ್ ಎನಿ ಕಂಟ್ರಿಗೂ ಅವರವ್ರ ದೇಶಕ್ಕೆ ಒಂದು ಲಾ ಇರುತ್ತೆ ಅಲ್ವಾ? ಅದೇ ಥರ ದೇವಲೋಕದಲ್ಲೂ ಒಂದು ಲಾ ಇದೆ. ಸೊ ಈ ಚಿತ್ರ ಏನು ಅಂದರೆ ಒಂದು ವೆರಿ ಸ್ಪೆಷಲ್ ಸ್ಟೋರಿ. ಇದು ನಥಿಂಗ್ ಲೈಕ್ ಎನಿ ರಿಲಿಜಿಯನ್ ಬೇಸ್ಡ್ ಆರ್ ಎನಿಥಿಂಗ್. ಎಲ್ಲರೂ ಕೇಳ್ಬೋದು, ಎಲ್ಲ ಏಜ್ನವರು ಕೇಳ್ಬೋದು. ದಯವಿಟ್ಟು ಅರ್ಧನಲ್ಲಿ ಹೋಗಬೇಡಿ, ಫುಲ್ ಕೇಳಿ, ಸರಿನಾ? ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೇಳಿ. ಒಂದು ಸತಿ ಏನಾಯ್ತಂತೆ, ಯಮದೂತ ಒಬ್ಬರು ಬರ್ತಾ ಇದ್ದಾರೆ. ಅವರು ಒಂದು ಹೆಂಗಸು ಅವ್ರ ಲೈಫ್ನ ತೆಗಿಬೇಕು. ಸೊ ಈಸ್ ಕಮಿಂಗ್ ಫಾರ್ ದ್ಯಾಟ್. ಬಟ್ ಇಟ್ ಸೋ ಹ್ಯಾಪನ್ ದಟ್ ಅಲ್ಲಿ ಬಂದಿದ್ದ ತಕ್ಷಣ ಇವ್ರಿಗೆ ಏನಾಗುತ್ತೆ, ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಒಂದು ಲೇಡಿ ಅವರು ಡೆಲಿವರಿಗೆ ರೆಡಿ ಆಗ್ತಾ ಇದ್ದಾರೆ. ಇವ್ರಿಗೆ ಕೊಟ್ಟಿರೋದು ಡ್ಯೂಟಿ ಏನಂದರೆ ಆ ಲೇಡಿ ಪ್ರಾಣನ, ದಟ್ ಈಸ್ ಅವ್ರ ಆನ್ಮನ ತಗೊಂಡು ಬರಬೇಕು ಅಂತ, ಪ್ರಾಣ ತೆಗಿಬೇಕು ಅಂತ ಇವ್ರಿಗೆ ಕೊಟ್ಟಿರೋದು ಡ್ಯೂಟಿ. ಬಟ್ ಇಟ್ ಸೋ ಹ್ಯಾಪನ್ ದ್ಯಾಟ್ ಅವ್ರನ್ನ ನೋಡಿದ ತಕ್ಷಣ ಇವ್ರಿಗೆ ತುಂಬ ಬೇಜಾರಾಯಿತು. ಯಾಕಂದರೆ ಹಿಂದಿನ ವಾರ ಆ ಲೇಡಿ ಹಸ್ಬೆಂಡ್ ಪ್ರಾಣ ತಗೊಂಡು ಹೋಗಿದ್ದಾರೆ. ಸೊ ಮತ್ತೊಮ್ಮೆ ಈ ಅಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರೆ ಆ ಮಗು ಪಾಪ ಅನಾಥೆ ಆಗುತ್ತೆ ಅಂತ ಇವ್ರು ಏನು ಮಾಡ್ತಾರೆ, ಯೋಚನೆ ಮಾಡಿ ಬೇಜಾರು ಪಟ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಪ್ರಾಣನ ತೆಗೆದೆ ಹಿ ಗೋಸ್ ಬ್ಯಾಕ್ ಟು ಯಮಲೋಕ. ಅಲ್ಲಿ ಹೋಗಿದ ಕೂಡಲೇ ಇವರು ಕೇಳ್ತಾರೆ, ರಾಜ ಇರ್ತಾರಲ್ಲ, ಎಲ್ಲಿ ಅವರು, ನೀನು ಹೋಗಿದ್ದ ಕೆಲಸ ಏನಾಯಿತು ಅಂದರೆ, ಇಲ್ಲ ರಾಜ, ನನ್ನ ಕ್ಷಮಿಸಬೇಕು, ದಯವಿಟ್ಟು ಕ್ಷಮಿಸಬೇಕು, ನನಗೆ ಯಾಕೋ ಅವ್ರ ಪ್ರಾಣ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ಅವರು ಹಸ್ಬೆಂಡ್ನ ನಾನು ಲಾಸ್ಟ್ ವೀಕ್ ಕರ್ಕೊಂಡು ಬಂದೆ, ಈಗ ಅವ್ರನ್ನೂ ಕರ್ಕೊಂಡ್ಬಂದ್ಬಿಟ್ರೆ ಪಾಪ ಮಗು ಅನಾಥೆ ಆಗಲ್ವಾ, ನನಗೇನೋ ತುಂಬ ಬೇಜಾರಾಯಿತು ಈ ಸತಿ, ಯಾಕೋ ತೆಗಿಯೋಕ್ಕಾಗಲಿಲ್ಲ ಅಂತ ಇವರು ಹೇಳ್ತಾರೆ. ಅದಕ್ಕೆ ರಾಜ ಕೋಪ ಮಾಡಿಕೊಂಡು, ನೀನು ಇಲ್ಲಿರೋಕ್ಕೆ ಲಾಯಕ್ಕಿಲ್ಲ, ಯಾಕಂದರೆ ಇಲ್ಲಿ ದೇವಲೋಕ ರಹಸ್ಯನೇ ನಿನಗೆ ಗೊತ್ತಿಲ್ಲ, ನೀನು ಇಲ್ಲಿ ಇದ್ದು ಯಾವ ಪ್ರಯೋಜನವೂ ಇಲ್ಲ, ನೀನು ಭೂಲೋಕಕ್ಕೆ ಹೋಗು ಅಂದ್ಬಿಟ್ಟು ತಳ್ಳಿಬಿಡ್ತಾರೆ. ಅವ್ರು ಹೇಳ್ತಾರೆ, ನೀನು ಭೂಲೋಕಕ್ಕೆ ಹೋಗಿ ಕಲ್ತ್ಕೊಂಡು ಆ ರಹಸ್ಯ ನಿನಗೆ ಗೊತ್ತಾಗಿದ ತಕ್ಷಣ ನಿನಗೆ ಗೊತ್ತಾಗತ್ತೆ, ನೀನು ವಾಪಸ್ ಬರ್ತೀಯ, ಅಲ್ಲಿ ತನಕ ನೀನು ಅಲ್ಲೇ ಇರು ಅಂದ್ಬಿಟ್ಟು ತಳ್ಳಿಬಿಡ್ತಾರೆ ಕೆಳಗಡೆ. ಇವರು ಅಂತ ಬಂದು ಒಂದು ಗಾರ್ಡನ್ಗೆ ಬೀಳ್ತಾರೆ. ಯಾರು? ಈ ಯಮದೂತ. ಏನಂದರೆ ಕರ್ರಗೆ ಬಟ್ಟೆ ಏನೂ ಹಾಕ್ಕೊಂಡಿಲ್ಲ, ಹಂಗೆ ಬಂದು ಬಿದ್ದಿರ್ತಾರೆ ಗಾರ್ಡನ್ನಲ್ಲಿ. ಇದೇನಾಗುತ್ತೆ, ಇವರು ರಾತ್ರಿ ಆಗಿಬಿಡುತ್ತೆ. ಆ ಗಾರ್ಡನ್ ಪಕ್ಕ ರೋಡ್ ಇರುತ್ತೆ ಅಲ್ಲ, ಅಲ್ಲಿ ಒಬ್ಬ ಟೈಲರ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಏನೋ ಶಬ್ದ ಕೇಳ್ತಾ ಇದೆ ಇವ್ರಿಗೆ. ಯಾರೋ ಮನುಷ್ಯಂದು ಶಬ್ದ ಇದೆ, ಆದರೆ ಕಣ್ಣಿಗೆ ಅವನು ಕಾಣ್ತಾ ಇಲ್ಲ. ಯಾರಪ್ಪ ಇದು? ನಾನು ಹೇಳಿದ್ದು ಸ್ವಲ್ಪ ಹಳೆಯ ಚಿತ್ರ, ಓಕೆ? ಸೊ ಆವಾಗ ಅಷ್ಟು ಬೆಳಕು, ಈ ನಮ್ಮ ಮೊಬೈಲ್ ಫೋನು ಅಂಥದ್ದೆಲ್ಲ ಏನೂ ಇಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಹಂಗೆ ಹುಡ್ಕೊಂಡು ಹೋಗ್ತಾರೆ. ಯಾರು? ಈ ಟೈಲರ್ ಗಾರ್ಡನ್ ಒಳಗಡೆ ಹೋಗ್ಬಿಟ್ಟು ಎಲ್ಲಿಂದ ಶಬ್ದ ಬರ್ತಾಯಿದೆ, ಹಿಂಗೆ ಹುಡುಕ್ತಾರೆ. ಇವ್ರು ಮಲ್ಕೊಂಡಿರೋದು ರೀತಿ ನೋಡಿ ಟಕ್ಕಂತ ಎದ್ರುಕೊಂಡ್ಬಿಡ್ತಾರೆ. ಇದೇನು ಇಷ್ಟು ಕರ್ರಗಿದ್ದಾರೆ ಈ ಮನುಷ್ಯ, ಏನಿದು ಅಂತ. ಏನಪ್ಪ ನೀನು ಹಿಂಗೆ ಮಲಗಿದ್ಯಾ ಅಂದರೆ ಏನು ಮಾತಾಡಲ್ಲ. ಸರಿ, ಅವರೊಂದು ಲುಂಗಿ ಮತ್ತು ಶರ್ಟ್ ಹಾಕ್ಕೊಂಡಿರ್ತಾರಲ್ಲ, ಸೊ ಅವ್ರು ಏನು ಮಾಡ್ತಾರೆ, ಆ ಶರ್ಟನ್ನು ಬಿಚ್ಚಿ ಅವ್ರಿಗೆ ಕೊಟ್ಬಿಟ್ಟು, ಇದನ್ನು ಹಾಕು ಅಂತ ಕೊಡ್ತಾರೆ. ಬಾ ನನ್ನ ಜೊತೆ ಈ ರಾತ್ರಿನಲ್ಲಿ ಇಲ್ಲಿ ಏನು ಮಾಡ್ತೀಯ ನೀನು, ಬಾ ಅಂತ. ಏನು ಮಾಡ್ತಾರೆ ಇವರು, ನಮ್ಮ ಮನೆಗೆ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಇವರು ವೈಫ್ ಆಬ್ವಿಯಸ್ಲಿ ಮನೆಗೆ ಹೋದರೆ ಬಟ್ಟೆ ಗಿಟ್ಟೆ ಕೊಡ್ಬೋದಲ್ವ, ಬಟ್ಟೆ ಗಿಟ್ಟೆ ಕೊಟ್ಟು
ಇದು ನಾನು ಹೇಳ್ತಾ ಇರೋದು ಒಂದು ವಿಲೇಜ್ನಲ್ಲಿ ನಡೀತಿತ್ತು ವಿಷಯ. ಸೊ ಆವಾಗ ಅಲ್ಲಿ ಆಚೆ ಕಡೆ ಎಲ್ಲ ಒಂದು ದಿಂಡು ಕಟ್ಟಿ ಇಟ್ಟಿರ್ತಾರೆ ಅಲ್ವಾ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಸಿಟ್. ಚೆನ್ನಾಗಿರುತ್ತೆ, ಮನೆ ಒಳಗಡೆ ಹೋಗ್ತಾನೆ ಒಂದು ಸಿಟ್ಟಿಂಗ್ ಪ್ಲೇಸ್ ಇರುತ್ತೆ, ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ ದೊಡ್ಡವರೆಲ್ಲ ಆ ಕಾಲದಲ್ಲಿ. ಸೊ ಇವರು ಏನು ಮಾಡ್ತಾರೆ, ಅಲ್ಲಿ ಇಬ್ಬರು ಕೂತಿದ್ದಾರೆ, ಆ ಅಪ್ಪ ಜೊತೆ ಈ ಟೈಲರು ಕೂತಿದ್ದಾರೆ. ಯಾಕಂದರೆ ಇವ್ರಿಗೆ ಭಯ ಒಳಗೆ ಹೋಗೋಕ್ಕೆ, ವೈಫ್ ಹತ್ರ ಬಯಸ್ಕೋಬೇಕಲ್ಲ, ಸಡನ್ಲಿ ಯಾರನ್ನೋ ಕರ್ಕೊಂಬಂದುಬಿಡ್ತೀಯ ನೀನು ಅಂತ. ಸೊ ಅವರು ಏನು ಮಾಡ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ವೈಫ್ ಆಚೆ ಬಂದು ಆ ಅಪ್ಪನ ನೋಡ್ತಾರೆ, ಇವ್ರನ್ನ ನೋಡ್ತಾರೆ, ನೋಡ್ಬಿಟ್ಟು ಬಾ ತಿನ್ನಕ್ಕೆ ಅಂತ ಕೂಗ್ತಾರೆ ಆ ಹಸ್ಬೆಂಡ್. ಇಬ್ಬರು ಎದ್ದೇಳ್ತಾರೆ, ಆಬ್ವಿಯಸ್ಲಿ ಬಂದಿರೋರು ಅವ್ರಿಗೂ ಏನೋ ಸಿಗತ್ತೆ ಅಂದ್ಬಿಟ್ಟು ಇಬ್ಬರು ಎದ್ದೇಳ್ತಾರೆ ಒಳಗೆ ಹೋಗೋಕ್ಕೆ. ನೀನು ಯಾರು, ನಿನ್ನನ್ನು ನಾನು ಕರೀಲಿಲ್ಲ, ನಾನು ನನ್ನ ಯಜಮಾನ್ರನ್ನ ಕರೆದೆ, ನೀವು ಬನ್ರಿ ಅಂತ ಹೇಳ್ತಾರೆ. ಅವ್ರಿಗೆ ತುಂಬ ಕೋಪ. ಒಂದು ಹೇಳಬೇಕು ಅಂದರೆ ಈ ಸಿಚುವೇಶನ್ನಲ್ಲಿ ಅವ್ರ ಕೋಪನೂ ಸ್ವಲ್ಪ ನ್ಯಾಯನೇ. ಯಾಕಂದರೆ ಅವರೇ ಬಡವರು, ಒಂದೊತ್ತು ತಿಂತಾರೆ, ಕೆಲವು ಸತಿ ಇರೋದನ್ನು ತಿಂತಾರೆ, ಗಂಜಿ ಕುಡಿತಾರೆ, ಹೆಂಗೋ ಬದುಕ್ತಾ ಇದ್ದಾರೆ. ಅದನ್ನಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಊಟ ಹಾಕು ಅಂದರೆ ಅವ್ರಿಗೆ ಇರಬೇಕಲ್ಲ. ಅಲ್ಲಿ ಒಳಗೆ ಹೋಗ್ಬಿಡ್ತಾರಲ್ಲ, ಒಂದು 5 ನಿಮಿಷ ಬಿಟ್ಟು ಆಯಮ್ಮ ವಾಪಸ್ ಬರ್ತಾರೆ, ಇವರು ಬರಲಿಲ್ಲ ಅಂದ್ಬಿಟ್ಟು. ಇವ್ರಿಗೇನಂದರೆ ಸಂಕಟ, ಇವ್ರಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಅವರು ಹಚ್ಕೊಂಡು ಕೂತಿದ್ದಾರೆ, ಒಂದು ಅತಿಥಿನ ಇಟ್ಕೊಂಡು ನಾವು ಹೋಗಿ ಒಳಗೋಗಿ ತಿನ್ನೋಕ್ಕಾಗತ್ತಾ? ಸೊ ಆ ಟೈಲರ್ ಇಸ್ ಇನ್ ಅ ಫಿಕ್ಸ್, ಅಯ್ಯೋ ಏನಪ್ಪ ಮಾಡಲಿ, ನಾನು ಹಿಂಗೆ ಸಿಕ್ಕಾಕೊಂಡ್ಬಿಟ್ನಲ್ಲ, ಬಾ ಅಂತ ಹೇಳಿ ಕರ್ಕೊಂಡು ಬಂದಾಯಿತು, ಈಗ ಇವರು ಇದು ಮಾಡಿಲ್ಲ ಅಂದರೆ ನಾನು ಏನು ಮಾಡಲಿ ಅಂತ ತುಂಬ ಟೈಲರ್ಗೆ ಬೇಜಾರು. ವೈಫ್ ಹತ್ರ ಹೇಳೋಕ್ಕೂ ಭಯ, ಕೇಳೋಕ್ಕೂ ಆಗಲ್ಲ, ಅವರ ಸ್ಥಿತಿ ಆ ಥರ. ಸೊ ಹೀ ಸೋ ಕನ್ಫ್ಯೂಸ್ಡ್, ಅಯ್ಯೋ ಏನು ಮಾಡೋದು ಅಂತ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇವರು ದಿಸ್ ಪರ್ಸನ್ ಯಮದೂತನು ಅವ್ರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಅಯ್ಯೋ ಪಾಪ ನಮ್ಮಿಂದ ಈ ಮನುಷ್ಯನಿಗೆ ಊಟ ಹೋಯ್ತಲ್ಲ ಅಂದ್ಕೊಂಡು ಅವ್ರು ಬೇಜಾರು ಪಡ್ಕೊಂಡು ಕೂತಿರ್ತಾರೆ. ಅಯ್ಯಮ್ಮ 5 ಮಿನಿಟ್ಸ್ ಬಿಟ್ಟು ಪುನಃ ಬರ್ತಾರೆ. ಬಂದುಬಿಟ್ಟು ಸರಿ ಇಬ್ಬರು ಬನ್ನಿ ಇರೋದನ್ನ ತಿನ್ನೋಣ ಅಂತ ಹೇಳಿದ್ರಂತೆ. ಸೊ ನೋಟ್ ದಿಸ್ ಪಾಯಿಂಟ್, ಆ ಯಮದೂತ ಫಸ್ಟ್ ಟೈಮ್ ಈ ಗಿವ್ಸ್ ಅ ಸ್ಮಾಲ್ ಸ್ಮೈಲ್, ಆ ಥರ ಒಂದು ಸರ್ಕಾಸ್ಟಿಕ್ ಆಗಿ ಒಂದು ನಗ್ತಾರೆ. ನಾವು ಕೆಲವು ಸತಿ ಒಳಗಡೆ ನಮಗೆ ತಮಾಷೆ ಅನಿಸಿದ್ರೆ ಬೇರೆಯವ್ರ ಹತ್ರ ಹೇಳೋಕ್ಕೂ ಆಗಲ್ಲ, ಒಂಥರ ನಗ್ತೀವಿ ಅಲ್ಲ, ಆ ಥರ ಈ ಯಮದೂತ ಏನು ಮಾಡ್ತಾರೆ, ನಗ್ತಾರೆ, ಪಾಪ ಅಂದ್ಬಿಟ್ಟು. ಸರಿ ಹೋಗಿ ಊಟ ಮಾಡ್ತಾರೆ. ಈ ಟೈಲರ್ ಇನ್ನು ತಿರುಗಿ ನೋಡ್ತಾರೆ, ನಮ್ಮ ಜೊತೆಗಿರೋರು ನಾವು ನೋಡ್ತೀವಿ ಅಲ್ವಾ. ಸೊ ಆವಾಗ ಹಿ ನೋಟಿಸಸ್ ದ್ಯಾಟ್ ಅವರು ನಗ್ತಾ ಅವ್ರನ್ನ ಚರ್ಮದ ಕಲರ್, ಆ ಕರ್ರಗಿದ್ದಿದ್ದು ಕಲರ್ ಒಂಚೂರು ಚೇಂಜ್ ಆಯ್ತಂತೆ. ಇವರು ಏನೋ ನಾನು ಥಿಂಕ್ ಮಾಡ್ತಾ ಇದ್ದೀನ, ಆ ಥರ ಇರೋಕ್ಕೆ ಸಾಧ್ಯ ಇದೆಯಾ, ನಾನು ಏನೋ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಆ ಟೈಲರ್ ಏನು ಮಾಡ್ತಾರೆ, ಸರಿ ಇಬ್ಬರು ಹೋಗಿ ಎಲ್ಲರೂ ಊಟ ಮಾಡಿ ಬರ್ತಾರೆ. ಅವ್ರನ್ನ ಆಚೆ ಕಡೆ ಒಂದು ಮ್ಯಾಟ್ ಹಾಕ್ಬಿಟ್ಟು ನೀನು ಇಲ್ಲಿ ಮಲ್ಕೋ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿ ಜಾಗ ಕೊಡ್ತಾರೆ. ಆ ಊಟ ಮಾಡಿಬಿಟ್ಟು ಬಂದು ಕೂತ್ಕೊಂಡು ಮಾತಾಡ್ತೀವಿ ಅಲ್ವಾ, ಆವಾಗ ಆ ಟೈಲರ್ ನಿಧಾನವಾಗಿ ಕೇಳ್ತಾರಂತೆ, ನೀನು ಯಾರು, ಎಲ್ಲಿಂದ ಬಂದಿದ್ದೀವಿ ಅಂದರೆ ಇವರು ಬಾಯಿ ಮಾತ್ರ ಓಪನೇ ಮಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾರಂತೆ. ಸೊ ಆವಾಗ ಆ ಟೈಲರ್ ಹೇಳಿದ್ರಂತೆ, ನೋಡಪ್ಪ ನನಗೂ ಹೆಲ್ಪ್ಗೆ ಯಾರೂ ಇಲ್ಲ, ನನಗೆ ಈ ಬಟನ್ ಸ್ಟಿಚ್ ಮಾಡಬೇಕು, ಸೈಡೆಲ್ಲ ಸ್ಟಿಚ್ ಮಾಡೋದು, ಆ ಥರ ಆ ಹೊಲಿಗೆ ಹಾಕೋಕ್ಕೆಲ್ಲ ನನಗೆ ಯಾರೂ ಇಲ್ಲ, ಸಿಗಲ್ಲ. ಈಗ ನಾನು ಒಬ್ಬರನ್ನ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಇರೋಕ್ಕೆ ನನಗೆ ಅಷ್ಟೆಲ್ಲ, ನಾನೇ ಬಡವನು, ಅಷ್ಟೆಲ್ಲ ದುಡ್ಡು ನನಗಿಲ್ಲಪ್ಪ, ಅಷ್ಟು ಸೌಕರ್ಯನೂ ಇಲ್ಲ. ಒಂದು ಕೆಲಸ ಬೇಕಂದ್ರೆ ಮಾಡು, ನಿನಗೆ ನಾನು ಊಟ ಹಾಕ್ತೀನಿ, ನೀನು ಇಲ್ಲಿ ದಿಂಡಿನಲ್ಲೇ ಮಲ್ಕೋ, ಏನು ಪರವಾಗಿಲ್ಲ, ನೀನು ಕೆಲಸ ಕಲ್ತ್ಕೊಂಡು ನನ್ನ ಜೊತೆ ಇರ್ತೀಯ ಅಂದ ತಕ್ಷಣ ಇವರು ಫುಲ್ ಅಂತ ಖುಷಿಯಾಗಿ ಹೇಳ್ತಾರೆ, ಆಯಿತು ನಾನು ಕಲ್ತ್ಕೊಳ್ತೀನಿ ಅಂದ್ಬಿಟ್ಟು. ನೀನು ಮಾತಾಡಲ್ವಾ ಅಂದರೆ ಅಂತಾರೆ, ಮಾತೇ ಆಡಲ್ಲ. ಸರಿ ಹೋಗಲಿ ಬಿಡು ಅಂದ್ಬಿಟ್ಟು ಇವ್ರಿಗೆ ಕೆಲಸ ಒಬ್ಬರು ಸಿಕ್ಕಿದ್ರು. ಸೊ ಹಿ ಸ್ಟಾರ್ಟೆಡ್ ಟೇಕಿಂಗ್ ವರ್ಕ್. ಸೊ ಯಪ್ಪ ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಂಡು ಯಮದೂತ
10 ವರ್ಷ ಅವ್ರ ಜೊತೆನೇ ಇದ್ದಾರೆ. ಈಗ ಏನಾಗಿದೆ, ಒಂಥರ ಹೀಸ್ ಲರ್ನ್ಡ್ ಆಬ್ವಿಯಸ್ಲಿ ಎಲ್ಲ ಜೊತೆಗಿದ್ದು ನಾವು ಕೆಲಸ ಫುಲ್ ಕಲ್ತ್ಕೊಂಡ್ಬಿಡ್ತೀವಿ ಅಲ್ಲ. ಸೊ ಇವರು ಫುಲ್ ಕೆಲಸ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನಾಯಿತು ಅಂದರೆ, ದಿಸ್ ಒನ್ ಗಂಟೆ ಹೊಡಿತಾರೆ. ಸೊ ಅವಾಗ ಒಂದು 10 ವರ್ಷ ಬಿಟ್ಟು ಒಂದು ದಿವಸ ಏನಾಯ್ತಂತೆ, ಒಂದು ಕಾರ್ನಲ್ಲಿ ಒಬ್ಬರು ಲೇಡಿ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಇಬ್ಬರು ಹೆಣ್ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಒಂದು ಮಗುಗೆ 10 ವರ್ಷ, ಇನ್ನೊಂದು ಮಗುಗೆ 13 ವರ್ಷ, ಇಬ್ಬರನ್ನ ಕರ್ಕೊಂಡು ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೋಡಪ್ಪ ಇವರಿಬ್ರಿಗೂ ಬಟ್ಟೆ ಹೊಲಿಬೇಕು, ಒಳ್ಳೆ ಬಟ್ಟೆ ತಂದಿದ್ದೀನಿ, ಚೆನ್ನಾಗಿ ಮೆಷರ್ಮೆಂಟ್ ತೊಗೊಂಡು ಹೊಳ್ಕೊಡಿ. ಆದರೆ ನಾನು ಚಿಕ್ಕವಳಿದ್ದಾಳಲ್ಲ, ಅವಳಿಗೆ ಒಂದು ಕೈ ಅಷ್ಟು ಚೆನ್ನಾಗಿಲ್ಲ, ಅವಳು ಸ್ವಲ್ಪ ಹ್ಯಾಂಡಿಕ್ಯಾಪ್ಟು. ಅದರಿಂದ ಅವಳಿಗೆ ಲೂಸಾಗಿರಬೇಕು, ಅವಳಿಗೆ ಕಷ್ಟ ಇರಬಾರ್ದು ಹಾಕೋಕ್ಕೂ ಬಿಚ್ಚೋಕ್ಕೂ. ಆ ಬಟ್ಟೆನ ತುಂಬ ಟೈಟಾಗಿ ಆ ಥರ ಮಾಡಬೇಡ, ಅವಳಿಗೆ ಲೂಸಾಗಿ ಫಿಟ್ಟಿಂಗ್ ಚೆನ್ನಾಗಿ ಕೊಡು ಅಂತ ಹೇಳಿದ್ರಂತೆ. ಆಯಿತು ಅಂತ ಇವರು ಹೇಳಿ ಅವ್ರು ಹೊರಟೋಗಿದ್ರು. ಆವಾಗ ಪುನಃ ಈ ಯಮದೂತ ಆಫ್ಟರ್ 10 ಇಯರ್ಸ್ ಒಂದು ಸತಿ ಸ್ಮೈಲ್ ಮಾಡ್ತಾರೆ. ಯಾರೋ ಇಬ್ಬರನ್ನ ನೋಡ್ಬಿಟ್ಟು, ಮಕ್ಕಳನ್ನ ನೋಡ್ಬಿಟ್ಟು ಅಂತಾರೆ. ಆವಾಗ ಏನಾಯ್ತು ಅಂದರೆ, ಅಗೇನ್ ಲೈಕ್ ಫಸ್ಟ್ ಟೈಮ್ ಇವ್ರಿಗೆ ಅಗೇನ್ ಚರ್ಮದ ಕಲರ್ ಸ್ವಲ್ಪ ಚೇಂಜ್ ಆಯಿತು. ದೆನ್ ಇದು ಮಾಡ್ತಾ ಇದ್ದಾರೆ, ಏನು ಅವ್ರು ಹೊಟ್ಟೋದ್ರು, ಸ್ಟಿಚ್ ಮಾಡಿ ಕೊಟ್ಟರು. ಸೆಕೆಂಡ್ ಟೈಮ್ ಆಯಿತು. ನಾವು ಅನದರ್ 10 years ಗೋಸ್. 20 yearsಯಿಂದ ಈ ಯಮದೂತ ಇಲ್ಲೇ ಇದ್ದು ಕೆಲಸ ಕಲ್ತ್ಕೊಂಡು ಈಸ್ ನಾವು ಬಿಕಮ್ ಫುಲ್-ಫ್ಲೆಜ್ ಟೈಲರ್. ಆ ಟೈಲರ್ ಇದ್ದಾರಲ್ಲ, ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಸೊ ಅವ್ರು ಏನು ಮಾಡ್ತಾರೆ, ರಿಟೈರ್ ಆಗ್ತೀವಿ ಅಲ್ಲ, ಸೊ ವಯಸ್ಸಾದವರು ಅವ್ರು ರಿಟೈರ್ ಆಗಿ ಸುಮ್ಮನೆ ಸೂಪರ್ವಿಷನ್ ಕೂತಿರ್ತಾರೆ. ಈ ಯಮದೂತ ಬಿಕಮ್ಸ್ ಫುಲ್-ಫ್ಲೆಜ್ ಟೈಲರ್. ಜೊತೆಗೆ ಬೇರೆ ಯಾರೋ ದೊಡ್ಡದಾಗಿ ಬೆಳೆದ್ಬಿಡ್ತಾರೆ, ಅಂಗಡಿ ಎಲ್ಲ ದೊಡ್ಡದಾಗ್ಬಿಡುತ್ತೆ. ಸೊ ಇವಾಗ ಒಂದು ಬೆನ್ಸ್ ಕಾರ್ ಬರ್ತಾ ಇದೆ. ಒಬ್ಬರು ಎಳೆದು ಬರ್ತಾ ಇದ್ದಾರೆ. ಒಂದು ಬ್ಯಾಗ್ನಲ್ಲಿ ಬಟ್ಟೆ ಇದೆ ಅವ್ರ ಹತ್ರ. ಅದರಲ್ಲಿ ಅವ್ರು ಬಂದು ಆ ಟೈಲರ್ ಹತ್ರ ಕೊಟ್ಬಿಟ್ಟು, ಈಗ ಯಮದೂತ ತಾನೇ ಟೈಲರ್ ಹತ್ರ ಕೊಟ್ಬಿಟ್ಟು, ನೋಡಪ್ಪ ನನಗೆ ಚೆನ್ನಾಗಿ ಲೂಸಾಗಿ ಒಂದು ಸಫಾರಿ ಸೂಟ್ ಹೊಳ್ಕೊಡು, ಒಂದು 20 ವರ್ಷ ನಾನು ಹಾಕ್ಕೋಬೇಕಪ್ಪ, ಆ ಥರ ಹೊಳ್ಕೊಡ್ಬೇಕು ನೀನು. ಚೆನ್ನಾಗಿರಬೇಕು ಫಿಟ್ಟಿಂಗು, ಸ್ವಲ್ಪ ಲೂಸಾಗಿರಬೇಕು, ಸೊ ದಟ್ ನಾನು ಎಷ್ಟು ವಾಶ್ ಮಾಡಿದ್ರೇನು ಅದು ನನಗೆ ರೀಯೂಸ್ ಮಾಡೋಕ್ಕೆ ಸೌಕರ್ಯ ಇರಬೇಕು, ಆ ಥರ ಸ್ಟಿಚ್ ಮಾಡಿಕೊಡು. ಆಯಿತು ಅಂದ್ಬಿಟ್ಟು 3rd ಟೈಮ್ ಯಮದೂತ ಹಾಕ್ತಾರೆ ಸ್ಲೈಟಾಗಿ. ಆಯಿತು ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ, ಅವರು ಹೋಗ್ತಾರೆ. ಆಮೇಲೆ ಏನಾಯಿತು, 3 days ಬಿಟ್ಟು ನಾನು ಬರ್ತೀನಿ, ಸ್ಟಿಚ್ ಮಾಡಿಟ್ಟಿರು ಅಂತ, ನನಗೆ ಬೇಕು ಅಂತ ಹೇಳ್ತಾ. ಆಯಿತು ಮಾಡಿಕೊಡ್ತೀನಿ ಅಂತ. 3 days ಆಯಿತು. ಆ ಡ್ರೈವರು ಅಲ್ಲ, 3rd day ಮಾರ್ನಿಂಗ್ ಏನಾಯಿತು, ಆ ಸೂಪರ್ವಿಷನ್ ಕೂತಿದ್ದಾರಲ್ಲ ದೊಡ್ಡ ಟೈಲರು, ಅವರು ಇವರು ನಮ್ಮ ಯಮದೂತಕ್ಕೆ ಹೇಳ್ತಾ ಇದ್ದಾರೆ, ಏನು ನೀನು 3 ದಿವಸ ಆಯಿತು, ಯಾವಾಗ ಹೊಲಿತೀಯಾ? ಅವ್ರು ಈಗ ಬಂದು ಕೇಳ್ತಾರಲ್ವಾ ಬಟ್ಟೆ, ಏನು ನೀನು ಹಿಂಗೆ ಮಾಡ್ತಾ ಇದೆಯಾ, ತುಂಬ ಆಡ್ತಾ ಇದೆಯಾ ಈ ನಡುವೆ ನೀನು ಅಂತ ಅವ್ರು ಬೈತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಸಫಾರಿ ಬಟ್ಟೆನ ತೆಗೆದು ಡ್ರರ್ ಅಂತ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಒಂದು ಹಾಫ್ನ ಒಂದು ದಿಂಬು ಕವರ್ ಸ್ಟಿಚ್ ಮಾಡ್ತಾರೆ, ಮತ್ತೊಂದು ಒಂದು ಬೆಡ್ಶೀಟ್ ಥರ ಸ್ಟಿಚ್ ಮಾಡಿಬಿಡ್ತಾರೆ. ಅಯ್ಯೋ ಏನು ಮಾಡಿದೆ ನೀನು, ಹಿಂಗೆ ಮಾಡಿಬಿಟ್ಟಿಯಲ್ಲ, ನನಗೆ ಇಷ್ಟು ದಿವಸ ನಿನ್ನನ್ನು ಇಟ್ಕೊಂಡು ಊಟ ಹಾಕಿ ನಿನಗೆ ಇಷ್ಟು ಕೆಲಸ ಕಲ್ತ್ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ನೀನು ನನ್ನ ತಲೆಗೆ ಅಕ್ಷತೆ ಹಾಕಿದೆಯಾ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಅವ್ರು ಎಂಥ ಸೌಕಾರರು, ಅವ್ರು ಎಷ್ಟು ಕಾಸ್ಟ್ಲಿ ಬಟ್ಟೆ ಕೊಟ್ಟಿದ್ದಾರೆ. ಈ ಸಫಾರಿ ಸೂಟ್ ಬಟ್ಟೆಗೆ ನಾನು ಎಲ್ಲೋಗಿ ಹುಡುಕ್ಲಿ, ಅಷ್ಟು ದುಡ್ಡು ಕೊಟ್ಟು ನಮ್ಮ ಕೈಲಿ ತೊಗೊಳಕ್ಕಾಗತ್ತಾ ಅದನ್ನು, ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲೋ ನೀನು ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಇಟ್ಕೊಂಡು ಬೈತಾ ಇದ್ದಾರೆ. ಯಾರು, ನಮ್ಮ ದೊಡ್ಡ ಟೈಲರ್ ಇವ್ರಿಗೆ. ಇವರು ಸುಮ್ಮನೆ ಕೂತಿರ್ತಾರೆ, ಏನು ಮಾತಾಡಲ್ಲ. ಆ ಕಾರ್ ಬರ್ತಾಯಿದೆ ಪುನಃ. 3 days ಆಯ್ತಲ್ಲ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾರೆ. ಬಂದವರು
ಸರ್ ಸ್ಟಿಚ್ ಮಾಡಬೇಡಿ ಸರ್, ಸ್ಟಿಚ್ ಮಾಡಬೇಡಿ ಸರ್ ಅಂದ್ಕೊಂಡು ಓಡ್ಬಿಡ್ತಾರೆ. ಇವರು ಟೈಲರ್ ಯಮದೂತನ ನೋಡ್ತಾ ಇದ್ದಾರೆ. ನೋಡಿದೆಯೋ ಬಂದರು ಅಂತ. ಅವರು ಬಂದ್ಬಿಟ್ಟು, ಸರ್ ಸ್ಟಿಚ್ ಮಾಡಿಬಿಟ್ರಾ? ಇಲ್ಲ ಅಂತ ಸೂಪರ್ವೈಸರ್ ಹೇಳ್ತಾರೆ. ಇಲ್ಲ ಅಂತ ಏನು ಮಾಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಟೈಮ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಯಜಮಾನ್ರು ತೀರ್ಕೊಂಡ್ಬಿಟ್ರು ರಾತ್ರಿ. ಸೊ ಅದರಿಂದ ಅಮ್ಮ ಹೇಳಿದರು, ಅವ್ರು ಆಸೆ ಪಟ್ಟು ತೊಗೊಂಡ್ರು ಆ ಸಫಾರಿ ಸೂಟು, ಅದನ್ನು ಬಿಸಾಕೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಅದನ್ನು ಒಂದು ದಿಂಬು ಕವರ್ ಮತ್ತು ಒಂದು ಬೆಡ್ ಸ್ಪ್ರೆಡ್ ಥರ ಮಾಡಿದರೆ ಅದನ್ನಲ್ಲಿ ಅವ್ರನ್ನ ಮಲ್ಗಿಸೋಣ ಅಂತ ಪ್ಲ್ಯಾನ್ ಇದೆ, ಒಂಚೂರು ಅದನ್ನು ಆ ಥರ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಈ ಸೂಪರ್ವೈಸರ್ಗೆ ಫುಲ್ ಶಾಕು. ಏನಪ್ಪ ಇದು, ಇಷ್ಟೊತ್ತು ನಾ ಇವನು ಬೈದೆ, ಇವನು ಏನಂದರೆ ಬೆಳಗ್ಗೆನೇ ಈ ಥರ ಮಾಡಿ ಇಟ್ಬಿಟ್ಟಿದ್ದಾನಲ್ಲ ಅಂತ ಇವರು ಹಿಂಗೆ ಅಂತ ಯೋಚನೆ ಮಾಡೋದಷ್ಟಿಗೆ ಅವ್ರ ಬ್ಯಾಗಕ್ಕೆ ಹಾಕಿ ಅದನ್ನು ತರ್ತಾರೆ. ಆ ಡ್ರೈವರ್, ಏನು ಸರ್ 5 ನಿಮಿಷ ಆಯಿತು ನಾನು ಹೇಳಿ, ಅಷ್ಟೊಳಗೆ ಇಷ್ಟು ಹೊಡೆದು ಬಿಟ್ಟಿದ್ದೀರಾ ಅಂದ್ಬಿಟ್ಟು ತೆಗೆದು ಎಲ್ಲ ರೆಡಿ ಆಗಿಬಿಟ್ಟಿದೆಯಲ್ಲ ಅಂತ ಇವ್ರು ಹೇಳ್ತಾರೆ. ಅವರು ಸರಿ ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ಬಿಡ್ತಾರೆ. ಆವಾಗ ಫಸ್ಟ್ ಟೈಮ್ ಯಮದೂತ ಮಾತಾಡ್ತಾರೆ ಟೈಲರ್ ಹತ್ರ. ಧನ್ಯವಾದಗಳು, ಇಷ್ಟು ದಿವಸ ನನಗೆ ಊಟ ಹಾಕಿದ್ದಕ್ಕೆ ತುಂಬ ಸಂತೋಷ, ನಾನು ಹೊರಡ್ತೀನಿ ಅಂತ. ಆವಾಗ ಅವರು ಫುಲ್ ಚರ್ಮಾಲ ಚೇಂಜ್ ಆಗಿ ಚೆನ್ನಾಗಿ ಹೋಗ್ಬಿಟ್ಟಿದ್ದಾರೆ ನೋಡೋಕ್ಕೆ. ಏನು ಈ ಅಪ್ಪನಿಗೆ ಏನೋ ಸೀಕ್ರೆಟ್ ಇದೆ ಅಂದ್ಬಿಟ್ಟು ಟೈಲರ್ ಸೂಪರ್ವೈಸರ್ ಏನು ಮಾಡ್ತಾರೆ, ಈ ನಮ್ಮ ಯಮದೂತ ಟೈಲರ್ನ ಕೈ ಇಟ್ಕೊಂಡ್ರೆ ನಾನೇನು ಎಲ್ಲೂ ಬಿಡಲ್ಲ, ನನಗೆ ನಿಜ ಹೇಳು, ನೀನು ಯಾರು, ಅದೇನು ನೀನು ಇಷ್ಟು ದಿವಸ ಏನು ಮಾತಾಡಿಲ್ಲ, ಈಗ ಮಾತಾಡ್ತಾ ಇದೆಯಾ ಅಂತ ನಾನು ನೀನು ಮಾತಾಡೋಕ್ಕಾಗದೇ ಇರೋನು ಅಂದ್ಕೊಂಡ್ಬಿಟ್ಟೆ. ಇವಾಗ ನೋಡಿದ್ರೆ ನೀನು ಚೆನ್ನಾಗೇ ಮಾತಾಡ್ತಾ ಇದೆಯಾ, ಇಷ್ಟು ದಿವಸ ನೀನು ಸುಳ್ಳು ಹೇಳಿದ್ಯಾ, ನೀನು ಡ್ರಾಮಾ ಮಾಡಿದ್ಯಾ ಅಂತೆಲ್ಲ ಬೈಯೋಕ್ಕೆ ಶುರು ಮಾಡಿದರು. ಸೊ ಆವಾಗ ಯಮದೂತ ಹೇಳಿದ್ರಂತೆ, ಇಲ್ಲಪ್ಪ ನಾನೊಂದು ಯಮದೂತ ಅಂತ ಹೇಳಿದ ತಕ್ಷಣ ಅವ್ರಿಗೆ ಎಷ್ಟು ಹೆಂಗಿರುತ್ತೆ ಅಲ್ವಾ, ಒಂದು ಶಾಕ್ ಹೊಡೆದ ಥರ ಇರುತ್ತಲ್ವಾ. ಯಮದೂತನ ಅಂತ ಬಾಯಿ ಬಿಟ್ಕೊಂಡ್ರಂತೆ. ಅಯ್ಯೋ ಯಪ್ಪ ಏನಿದು ಅಂತ. ಮತ್ತು ನೀನು ಯಾಕೆ ನಮ್ಮನೇಲಿದ್ದೆ ಅಂತ. ಇಲ್ಲ ಈ ಥರ ನಾನು ತಪ್ಪು ಮಾಡಿದೆ, ಅದಕ್ಕೆ ನಮ್ಮ ರಾಜ, ನಮ್ಮ ಯಮಧರ್ಮ ರಾಜ ನನಗೆ ತಳ್ಳಿಬಿಟ್ರು ಭೂಮಿಗೆ. ಅವ್ರು ಹೇಳಿದರು, ನೀನು ದೇವಲೋಕ ರಹಸ್ಯನೇ ನೀನು ಕಲ್ತಿಲ್ಲ, ನೀನು ಕಲ್ತಿದ ಮೇಲೆ ಬಂದರೆ ಸಾಕು ಅಂತ ಕಲಿಸ್ಬಿಟ್ರು ಅಂತ. ಸರಿ ಇವ್ರಿಗೆ ಫುಲ್ ಟೆನ್ಷನ್. ಸರಿ ಏನದು ಅಂದರೆ, ಸರಿ ಆಯಿತು, ಏನು ಕಲ್ತ್ಕೊಂಡೆ ನೀನು, ಇಷ್ಟು ದಿವಸ ನನ್ನ ಜೊತೆ 20 ವರ್ಷ ಇದ್ದಿದ್ಯಾ, 20 ವರ್ಷದಲ್ಲಿ ನಿನ್ನ ರಿಯಾಕ್ಷನ್ ಅಂತ ನಾನು ನೋಡಿರೋದು 3 ಸತಿ ನೀನು ನಕ್ಕಿದ್ದು, ಏನದು ಹೇಳು ನನಗೆ ಅಂತ. ಆವಾಗ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿ ನೀನು ಏನು ಕಲ್ತ್ಕೊಂಡೆ ಅಂತ. ಆಯಿತು ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಫಸ್ಟ್ ಟೈಮ್ ನಾನು ಬಂದು ಕೂತ್ಕೋವಾಗ ನೀವು ನನಗೆ ಊಟ ಹಾಕಬೇಕು ಅಂತ ನಿಮ್ಮ ವೈಫ್ ಹತ್ರ ಕೇಳಿದ್ರಿ. ಅವರು ಆಚೆ ಬಂದವರು ಫಸ್ಟು ಹೋಗು ಊಟ ಹಾಕಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಮೂದೇವಿ ಥರ ನನ್ನ ಕಣ್ಣಿಗೆ ಕಂಡ್ರು. ಅದೇ ಹೆಂಗಸು 5 ನಿಮಿಷಕ್ಕೆ ವಾಪಸ್ ಬಂದುಬಿಟ್ಟು ಬಾ ಇರೋದು ಊಟ ಮಾಡೋಣ ಅಂತ ನಗ್ತಾ ಅವರೇ ಶ್ರೀದೇವಿ ಥರ ಕಂಡ್ರು. ಸೊ ಆವಾಗ ನಾನು ನಗ್ತೆ. ಒಬ್ಬ ಮನುಷ್ಯ ಒಂದು 5 ನಿಮಿಷಕ್ಕೆ ಅವನ ಬುದ್ಧಿಯಿಂದ ಅವನ ಮೂದೇವಿನೂ ಆಗ್ಬೋದು, ಶ್ರೀದೇವಿನೂ ಆಗ್ಬೋದು. ಇದರಲ್ಲಿ ವಿ ಮಸ್ಟ್ ನೋ ದಿ ಪಾಯಿಂಟ್, ಇಟ್ ಇಸ್ ನಾಟ್ ವಿಮೆನ್, ಇಟ್ ಇಸ್ ಮೆನ್ ಆಲ್ಸೋ. ಕೆಟ್ಟ ಬುದ್ಧಿ ಬಂದರೆ ಒಳ್ಳೆ ಬುದ್ಧಿ ಬಂದರೆ ಹಿಂಗೆ ಅಂತ. ಓಕೆ, ಸೊ ಆವಾಗ ಅವ್ರು ಹೇಳ್ತಾರೆ, ಓ ಹಂಗ ಅಂತ. ಆಮೇಲೆ ಸೆಕೆಂಡ್ ಇನ್ಸಿಡೆಂಟ್ ಹೇಳ್ತಾರೆ. ಸರಿ ಆ 2 ಮಕ್ಕಳನ್ನ ನೋಡಿ ಯಾಕೆ ನಗ್ತೆ ನೀನು ಅಂತ. ಆ್ಯಕ್ಚುಲಿ ನಾನು ಒಬ್ಬರನ್ನ ಪ್ರಾಣ ತೆಗಿಯಕ್ಕೆ ಹೋದೆ, ಅವ್ರನ್ನ ಪ್ರಾಣ ತೆಗಿಯಲ್ಲ ಅಂದ್ಬಿಟ್ಟು ನಾನು ಹೋದೆ ವಾಪಸ್. ಯಾಕಂದರೆ ಅವರು ಹಸ್ಬೆಂಡ್ ಹೋಗ್ಬಿಟ್ರು, ವೈಫು ಹೋದರೆ ಮಗು ಏನು ಮಾಡುತ್ತೆ, ಅಯ್ಯೋ ಪಾಪ ನೋಡಿ ಹೋದೆ, ಅದಕ್ಕೆ ನಾನು ಹಿಂಗೆ ತಳ್ಳಿಬಿಟ್ರು. ನೋಡಿದರೆ ಆ 2ನೇ ಮಗು ಅದ್ರದ್ದು ತಾಯಿನೇ ನಾನು ಪ್ರಾಣ ತೆಗಿಯಲ್ಲ ಅಂತ ಹೋದೆ. ಸೊ ಆದ್ದರಿಂದ ಆ ಮಗು ನೋಡಿದರೆ ಆ ಅಮ್ಮ ಅಷ್ಟು ದತ್ತು ತೊಗೊಂಡಿದ್ದಾರೆ ಆ ಮಗುನ.
ಆದರೆ ಅವರು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಬಟ್ ನಿಜ ಹೇಳಬೇಕು ಅಂದರೆ ಅವರು ಅಪ್ಪಿ ತಪ್ಪಿ ಆ ಮಗು ಆ ಒರಿಜಿನಲ್ ಅಮ್ಮ ಜೊತೆ ಇದ್ದರೆ ಅವ್ರು ತುಂಬ ಬಡವರು. ಸೊ ಆ ಮಗುಗೆ ಏನೂ ಇದ್ದಿರಲ್ಲ, ಗಂಡ ಇಲ್ಲ, ಅಷ್ಟು ಬಡವರು. ಆನ್ ಟಾಪ್ ಆಫ್ ದಟ್ ಅವ್ರಿಗೆ ಕೈಯೂ ಇಲ್ಲ. ಆ ಮಗುನ ಹೆಂಗೆ ಇಟ್ಕೊಂಡಿರ್ತಾರೆ? ಆದರೆ ಆ ಮಗು ಇಲ್ಲಿ ಅಷ್ಟು ಚೆನ್ನಾಗಿದೆ. ಆವಾಗ ನನಗೆ ಗೊತ್ತಾಯಿತು ಆ ಪ್ರಪಂಚದ ಸೃಷ್ಟಿ ಹೇಗಿದೆ ಅಂದರೆ ಅಷ್ಟು ಬ್ಯಾಲೆನ್ಸ್ಡ್ ಆಗಿರುತ್ತೆ, ನಮಗೂ ಗೊತ್ತಾಗಲ್ಲ ಅಂತ ನನಗೆ ಅರ್ಥ ಆಯಿತು ಅಂತ ಹೇಳ್ತಾನೆ. ಆಯಿತು, 3ನೇ ಸತಿ ಯಾಕೆ ನಗ್ತೆ ಅಂದರೆ ಅವ್ರು ಹೇಳ್ತಾರೆ, ತುಂಬ ಸಿಂಪಲ್, ನಾನೊಬ್ಬ ಯಮದೂತ, ನನಗೆಲ್ಲ ಕಣ್ಣಿಗೆ ಕಾಣುತ್ತೆ. ನನ್ನ ಹತ್ರ ಬಂದುಬಿಟ್ಟು 20 ವರ್ಷಕ್ಕೆ ಬಟ್ಟೆ ಹಾಕೋ ಥರ ಹೋಲ್ಕೊಡು ಅಂತ ಹೇಳಿದವರು ಇನ್ನು 2 ದಿವಸದಲ್ಲಿ ಅವ್ರಿಗೆ ಪ್ರಾಣ ಹೋಗುತ್ತೆ, ಅವ್ರ ಜೀವನೇ ಆಗೋಯ್ತು ಅಂತ ನನಗೆ ಗೊತ್ತಾದರೆ ನಾನು ನಗ್ದೆ, ಇನ್ನೇನು ಮಾಡೋದು? ಅದಕ್ಕೆ ನಾನು ನಗ್ದೆ. ಎಷ್ಟು ಆಸೆ ನೋಡು ಮನುಷ್ಯನಿಗೆ ಅಂತ ಅಂದ್ಕೊಂಡು ನಗ್ದೆ ಅಂತ ಹೇಳಿದರು. ಸೊ ಇದು ಅವ್ರು ಹೇಳಿದ್ದು. ಇದರಲ್ಲಿ ಒಳ್ಳೆ ಮಾರಲ್ ಸ್ಟೋರಿ ಇದು. ನೀವು ಯಾರೆಲ್ಲ ನೋಡ್ತೀರೋ ಸ್ವಲ್ಪ ಮಕ್ಕಳಿಗೂ ಹೇಳ್ಕೊಡ್ರಿ ಇದೆಲ್ಲ. ದಿಸ್ ಇಸ್ ಅ ವೆರಿ ನೈಸ್ ಸ್ಟೋರಿ, ಎಲ್ರಿಗೂ ಶೇರ್ ಮಾಡಿ, ಸರಿನಾ? ಈ ಮಾರಲ್ ಏನಂದರೆ, ಇವಾಗ ನೋಡಿ ಆ ಫಸ್ಟ್ ಕೇಸ್ನಲ್ಲಿ ಅವ್ರು ಹೇಳ್ತಾರಲ್ವಾ, ದಟ್ ಈಸ್ ದ ಬಿಗ್ಗೆಸ್ಟ್ ಮಾರಲ್. ನಮ್ಮ ಮೈಂಡ್, ನಮ್ಮ ಬುದ್ಧಿನ ನಾವು ಸರಿಗಿಟ್ಕೊಂಡಿಲ್ಲ ಅಂದರೆ ಅದು ಆವಾಗ ಅದು ಅದರದ್ದು ರಾಕ್ಷಸ ಸ್ವಭಾವ ಆಚೆ ಬಂದುಬಿಡುತ್ತೆ. ಸೊ ಆವಾಗ ನಾವು ಏನು ಎಲ್ರ ಕಣ್ಣಿಗೂ ಹೆಂಗೆ ಕಾಣ್ತೀವಿ? ಫಸ್ಟ್ ಅವ್ರು ಹೇಳಿದ್ರಲ್ಲ ಆ ಥರ ಕಾಣ್ತೀವಿ. ಚೆನ್ನಾಗಿರಬೇಕು, ನಿಜವಾಗ್ಲೂ ಚೆನ್ನಾಗಿರಬೇಕು ಅಂದರೆ ನಗ್ನಗ್ತಾ ಪ್ರೀತಿಯಿಂದ ಇರಬೇಕು, ಅದು ಒಂದು. 2ನೇದು ಇದು ರಹಸ್ಯ ಸೃಷ್ಟಿ. ಪ್ರಪಂಚ ಸೃಷ್ಟಿನಲ್ಲಿ ನಮಗೆ ಗೊತ್ತಿರೋದು ಇಷ್ಟೇ, ನಮಗೇನು ಗೊತ್ತಿಲ್ಲ. ಆದರೆ ಒಬ್ಬ ನಮ್ಮ ಎಲ್ಲರೂ ಸೃಷ್ಟಿ ಮಾಡ್ತಾರಲ್ಲ ಅವರು, ಹೀ ವಿಲ್ ಸ್ಟ್ರೈಕ್ ಅ ಬ್ಯಾಲೆನ್ಸ್ ಸೋ ಬ್ಯೂಟಿಫುಲಿ ದಟ್ ನಮಗೆ ಹ್ಯೂಮನ್ ಮೈಂಡ್ಗೆಲ್ಲ ಅದು ಅರ್ಥ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇಟ್ಸ್ ಬಿಯಾಂಡ್ ಅವರ್ ಕಾಂಪ್ರಹೆನ್ಷನ್. ಆ ಥರ ಹೇಳಬೇಕಂದ್ರೆ ಅಷ್ಟು ಒಳ್ಳೆಯ ಸೃಷ್ಟಿ ರಹಸ್ಯ ಅದು. ನಾವು ಅದಕ್ಕೆ ಈ ಬರ್ತು ಡೆತ್ತು, ಹುಟ್ಟೋದು ಸಾಯೋದು ಯಾವುದು ನಮ್ಮ ಕೈಲಿ ಇಲ್ಲ ಅಂತ ಹೇಳ್ತೀವಿ ಅಲ್ವಾ, ಆ ಥರ ಆ ಮಗುದು ಕೇಸ್ ವಾಸ್ ಅ ವೆರಿ ಕ್ಲಾಸಿಕ್ ಕೇಸ್. ಸೇಮ್ ಥಿಂಗ್ ವಿತ್ ದಿಸ್ ಮ್ಯಾನ್ ಆಲ್ಸೋ. ಎಷ್ಟು ಆಸೆ ಅಲ್ವಾ ನಮ್ಮ, ಇಟ್ಸ್ ನ್ಯಾಚುರಲ್ ಅಲ್ವಾ? ನಾವು ಯಾವ ಒಂದು ಪದಾರ್ಥ ತೊಗೊಂಡ್ರೇನೋ ಇನ್ನೂ 10 ವರ್ಷ ಯೂಸ್ ಮಾಡಬೇಕು. ಈ ಬಟ್ಟೆ ತೊಗೊಂಡು 10 ವರ್ಷ ಆಯ್ತಪ್ಪ, ಸೊ ಇನ್ನೂ 10 ವರ್ಷ ಯೂಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ತೊಗೊಂಡಿಲ್ಲ. ಬಟ್ ತೊಗೊಂಡ್ಮೇಲೆ 10 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಅದು ಏನೂ ಆಗಿಲ್ಲ, ಸೊ ಐ ಆಮ್ ಕೀಪಿಂಗ್ ಇಟ್. ಸೊ ಇನ್ನೂ 10 ವರ್ಷ ಅದು ನಾನು ಇದ್ದು ಈ ಬಟ್ಟೆನೂ ಇರುತ್ತೆ. ಸೊ ಆ ಥರ ಲೈಫ್. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ಸ್ಟೋರಿ. ಡೆಫಿನೆಟ್ಲಿ ಲೈಕ್ ಆಗಕ್ಕೆ ಮರಿಬೇಡಿ ಆ್ಯಂಡ್ ಡೂ ಶೇರ್. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ಐ ಆಮ್ ಪ್ಲಾನಿಂಗ್ ಟು ಡೂ ಶಿರ್ಡಿ ಬಾಬಾ ಸ್ಟೋರಿ, ಸಮ್ ಮಿರಾಕಲ್ ಏನೋ ನೋಡೋಣ. ಎನಿಥಿಂಗ್, ಎನಿ ಗುರು ಫಾರ್ ದಟ್ ಮ್ಯಾಟರ್, ಶಿರ್ಡಿ ಬಾಬಾ ಅವ್ರು ಎನಿಬಡಿ. ಯಾವ ಸ್ಟೋರಿ ನನಗೆ ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಡೋಂಟ್ ಪ್ಲ್ಯಾನ್. ಅದು ಫ್ಲ್ಯಾಶ್ ಆಗುತ್ತೆ, ಅದು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.